ಎಲ್ಲರಿಗೂ ನಮಸ್ಕಾರ. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಮೂಲಾಂಕಗಳನ್ನು ಹೊಂದಿರುವವರು ಸಿಕ್ಕಾಪಟ್ಟೆ ಅದೃಷ್ಟ ಹೊಂದುತ್ತಾರೆ. ಅದೇ ಥರ ಸಂಖ್ಯೆ 6 ಮೂಲಾಂಕ ಹೊಂದಿರುವ ಜನರು ಶುಕ್ರನ ಕೃಪೆಯಿಂದ ಅತಿ ಬೇಗ ಶ್ರೀಮಂತರಾಗುತ್ತಾರೆ. ಸಂಖ್ಯೆ 6ರ ಜನರು ಇನ್ನೂ ಏನೇನು ಲಾಭ ಪಡೆಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಸಂಖ್ಯಾಶಾಸ್ತ್ರವನ್ನು ಮತ್ತು ದೇವರು ಹಾಗೂ ಜ್ಯೋತಿಷ್ಯವನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಹಲವಾರು ಭಾಗಗಳಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಒಂದಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಮೂಲಾಂಕ ಎನ್ನುವುದು ಸಾಕಷ್ಟು ಪ್ರಮುಖವಾದಂತಹ ವಿಚಾರವಾಗಿರುತ್ತದೆ. ಇದನ್ನು 1 ರಿಂದ 9ರ ನಡುವಿನ ಸಂಖ್ಯೆಯಲ್ಲಿ ಲೆಕ್ಕಾಚಾರ ಹಾಕಲಾಗುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡಲು ಹೊರಟಿರುವುದು ಸಂಖ್ಯೆ 6 ಮೂಲಾಂಕದಲ್ಲಿ ಜನಿಸಿರುವ ಜನರ ಬಗ್ಗೆ. ಅಂದರೆ 6ನೇ, 15ನೇ ಅಥವಾ 24ನೇ ದಿನಾಂಕದಂದು ಜನಿಸಿರುವಂತಹ ಜನರ ಬಗ್ಗೆ. ಸಂಖ್ಯಾಶಾಸ್ತ್ರ ತಿಳಿಸಿರುವ ರೀತಿಯಲ್ಲಿ ಇವರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಶ್ರೀಮಂತರಾಗುವಂತಹ ಗುಣಗಳನ್ನು ಹೊಂದಿರುತ್ತಾರೆ. ಸಮಾಜದಲ್ಲಿ ಇವರು ಸಾಕಷ್ಟು ಪ್ರಭಾವಶಾಲಿ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಶುಭದಾಯಕ ಆಗಿರುವಂತಹ ಶುಕ್ರನ ಕೃಪೆ ಕೂಡ ಇವರ ಮೇಲೆ ಇರುವ ಕಾರಣದಿಂದಾಗಿ ಅವರು ಮಾಡುವಂತಹ ಕೆಲಸಗಳಲ್ಲಿ ಕೂಡ ಗೆಲುವು ನಿಶ್ಚಿತವಾಗಿರುತ್ತದೆ. ಮೂಲಾಂಕ 6ರಲ್ಲಿ ಜನಿಸಿರುವಂತಹ ಜನರ ಬಗ್ಗೆ ಇರುವಂತಹ ಇನ್ನಷ್ಟು ಕೆಲವು ಕುತೂಹಲಕರ ಮಾಹಿತಿಗಳನ್ನು ನೋಡೋಣ ಬನ್ನಿ. ಸಂಖ್ಯಾಶಾಸ್ತ್ರದಲ್ಲಿ ಪರಿಗಣಿಸಲಾಗಿರುವಂತಹ ವಿಚಾರಗಳ ಪ್ರಕಾರ ಮೂಲಾಂಕ 6ರಲ್ಲಿ ಜನಿಸಿರುವ ವ್ಯಕ್ತಿಗಳು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ಶ್ರೀಮಂತರಾಗುತ್ತಾರೆ. ಜೀವನದ ಪ್ರತಿಯೊಂದು ಭೌತಿಕ ಸುಖಗಳನ್ನು ಅನುಭವಿಸುವಂತಹ ಅವಕಾಶ ಕೂಡ ಶುಕ್ರ ಇವರಿಗೆ ಒದಗಿಸುತ್ತಾನೆ. ಅತ್ಯಂತ ದುಬಾರಿ ಹವ್ಯಾಸಗಳನ್ನು ಕೂಡ ನೀವು ಇವರ ಬಳಿ ಕಾಣಬಹುದಾಗಿದೆ. ಹಣವನ್ನು ಖರ್ಚು ಮಾಡುವುದಕ್ಕೆ ಇವರು ಯಾವತ್ತೂ ಕೂಡ ಕಂಜೂಸ್ತನ ಮಾಡುವುದಿಲ್ಲ. ಎಷ್ಟು ಬೇಕಾದರೂ ಕೂಡ ಹಣ ತಮಗೆ ಹಾಗೂ ತಮ್ಮವರಿಗಾಗಿ ಇವರು ಖರ್ಚು ಮಾಡಿಬಿಡುತ್ತಾರೆ. ತಾವು ಕೂಡ ಕಂಜೂಸ್ ಮಾಡುವುದಿಲ್ಲ. ಹಾಗೂ ತಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಕಂಜೂಸ್ತನ ಮಾಡಿದರೆ ಅದು ಕೂಡ ಇವರಿಗೆ ಆಗಿ ಬರುವುದಿಲ್ಲ. ಆರಂಭದಿಂದ ಪ್ರಾರಂಭಿಸಿ ಕೊನೆವರೆಗೂ ಕೂಡ ಇವರ ಬಳಿ ಯಾವತ್ತೂ ಕೂಡ ಹಣದ ಕಡಿಮೆ ಕೊರತೆ ಆಗಿ ಬರುವುದಿಲ್ಲ. ಪ್ರತಿ ಸಮಯದಲ್ಲಿ ಇವರ ಬಳಿ ಹಣ ತುಂಬಿ ತುಳುಕಾಡುತ್ತದೆ. ಹೀಗಾಗಿ ಜೀವನದಲ್ಲಿ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಗಿ ಬರುವುದಿಲ್ಲ. ಇವರ ಒಂದು ಕೊರತೆಯ ಲಕ್ಷಣ ಎಂದರೆ ಬೇರೆಯವರ ಎದುರಿಗೆ ತೋರಿಸಿದ್ದನ್ನು ನಂಬಿಬಿಡುತ್ತಾರೆ. ಇದರ ಮಟ್ಟಿಗೆ ಇವರು ಸ್ವಲ್ಪ ಮಟ್ಟಿಗೆ ಜಾಗೃತ ವಹಿಸಬೇಕು. ಇವರಿಗೆ ವಯಸ್ಸಾಗೋದು ಸ್ವಲ್ಪ ಮಟ್ಟಿಗೆ ಎಲ್ಲರಿಗಿಂತ ತಡವಾಗಿ ಅಂತ ಹೇಳಬಹುದು. ಇವರಿಗೆ ಎಷ್ಟೇ ವಯಸ್ಸಾದರೂ ಕೂಡ ತಮ್ಮ ವೃದ್ಧಾಪ್ಯದ ವಯಸ್ಸಿನಲ್ಲಿ ಕೂಡ ತಮ್ಮ ಮನಸ್ಸಿನಿಂದ ಇವರು ಯಂಗ್ ಹಾಗೂ ಎನರ್ಜೆಟಿಕ್ ಆಗಿರ್ತಾರೆ. ಕಲೆ ಹಾಗೂ ಸಾಹಿತ್ಯದ ವಿಚಾರದಲ್ಲಿ ಇವರು ಸಾಕಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಹೀಗಾಗಿ ಇವರನ್ನು ಕಲಾರಾಧಕರು ಎಂದು ಹೇಳಬಹುದಾಗಿದೆ. ಸ್ವತಃ ಖುದ್ದಾಗಿ ತಾವು ಕೂಡ ಆರ್ಟಿಸ್ಟ್ ಆಗಿರುತ್ತಾರೆ. ತಮ್ಮ ಸ್ನೇಹಿತರ ಬಳಗದಲ್ಲಿ ಕೂಡ ಇವರು ಸದಾಕಾಲ ಚರ್ಚೆಯಲ್ಲಿರುತ್ತಾರೆ. ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ಇವರು ಟೆನ್ಷನ್ ಫ್ರೀ ಆಗಿರುತ್ತಾರೆ. ಹಾಗೂ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅದರಿಂದ ಹೊರಬರುವಂತಹ ಪ್ರತಿಯೊಂದು ಜಾಣ್ಮೆಯ ದಾರಿಗಳನ್ನು ಇವರು ತಿಳಿದುಕೊಂಡಿರುತ್ತಾರೆ. ಮುಂದೆ ಆಗುವ ಅಥವಾ ಹಿಂದೆ ನಡೆದಿರುವ ವಿಚಾರಗಳಿಗಿಂತ ಹೆಚ್ಚಾಗಿ ಅವರು ಸದ್ಯಕ್ಕೆ ಏನು ನಡೆಯುತ್ತಿದೆ ಅಂದರೆ ವರ್ತಮಾನದ ಬಗ್ಗೆ ಹೆಚ್ಚಾಗಿ ಭರವಸೆಯನ್ನು ಹೊಂದಿರುತ್ತಾರೆ. ಈಗಿನ ಸಮಯವನ್ನು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದನ್ನು ಇವರನ್ನು ನೋಡಿ ಕಲಿಯಬೇಕು. 6 ಮೂಲಾಂಕ ಹೊಂದಿರುವಂತಹ ಜನರು ಕೆಲವೊಂದು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಹೊಂದುವಂತಹ ಸಾಧ್ಯತೆ ಇರುತ್ತದೆ. ಅವುಗಳ ಬಗ್ಗೆ ನೋಡುವುದಾದರೆ ಕಲೆ, ಮಾಡಲಿಂಗ್, ಸಂಗೀತ ಹಾಗೂ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನು ದುಬಾರಿ ವಸ್ತುಗಳ ಮಾರಾಟದ ವ್ಯಾಪಾರವನ್ನು ಮಾಡಿದರೂ ಕೂಡ ಇವರು ಈ ಕ್ಷೇತ್ರದಲ್ಲಿ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಲಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಗಮನವಹಿಸಬೇಕಾಗಿರುವುದು ಕೂಡ ಅತ್ಯಗತ್ಯವಾಗಿದೆ. ಉದಾಹರಣೆಗೆ ಆರೋಗ್ಯದ ವಿಚಾರದಲ್ಲಿ ಇವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಡಯಾಬಿಟಿಸ್ ಹಾಗೂ ಹೃದಯ ಸಂಬಂಧಿತ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇನ್ನು ನಿಮ್ಮ ಸಂಖ್ಯೆ ಯಾವುದು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಆ ಸಂಖ್ಯೆಯ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಪ್ಪದೆ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.